ಹಲೋ ಎವ್ರಿವನ್, ವೆಲ್ಕಮ್ ಟು ಜ್ಞಾನರಾಶಿ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಥರ್ಡ್ ಸ್ಟ್ಯಾಂಡರ್ಡ್ನ ಕನ್ನಡ ರತ್ನ ಪಠ್ಯಪುಸ್ತಕದ ಪದ್ಯ 13 ಜೋಗುಳ ಈ ಪದ್ಯದ ಅಭ್ಯಾಸವನ್ನು ಕಲಿಯೋಣ. ಇದು ಪಾರ್ಟ್ 2 ವಿಡಿಯೋ. ಕ್ವಶನ್ ನಂಬರ್ 1, ಪದಗಳ ಅರ್ಥ ತಿಳಿಯಿರಿ. ವರ್ಡ್ ಮೀನಿಂಗ್ಸ್: ಜೋಗುಳ, ಲಾಲಿ ಹಾಡು, ಪಾಡು, ಹಾಡು. ಮೆತ್ತನೆ, ಮೃದುವಾದ. ಹೊದಿಕೆ, ಮುಚ್ಚಿದ ಬಟ್ಟೆ. ಮೊಗ, ಮುಖ. ಹರುಷ, ಸಂತೋಷ, ಆನಂದ. ಒಳಿತು, ಒಳ್ಳೆಯದು. ಕುರುಳು, ತಲೆ. ಕ್ವಶನ್ ನಂಬರ್ 2, ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ 1 ಸೆಂಟೆನ್ಸ್. ಪ್ರಶ್ನೆ 1, ತಾಯಿ ತನ್ನ ಕಂದನಿಗೆ ಏನೆಂದು ಪಾಡುವಳು? ಉತ್ತರ: ತಾಯಿ ತನ್ನ ಕಂದನಿಗೆ ಜೋ ಜೋ ಎಂದು ಜೋಗುಳ ಪಾಡುವಳು. ಪ್ರಶ್ನೆ 2, ತಾಯಿ ತನ್ನ ಮಗುವನ್ನು ಹೇಗೆ ತೂಗುವಳು? ಉತ್ತರ: ತಾಯಿ ತನ್ನ ಮಗುವನ್ನು ಬೆಚ್ಚನೆ ಹೊದಿಕೆಯ ಹೊದಿಸಿ ತೂಗುವಳು. ಪ್ರಶ್ನೆ 3, ಕಂದಯ್ಯನು ಏನನ್ನು ಬೆಳಗುವನು? ಉತ್ತರ: ಕಂದಯ್ಯನು ಮನವನು ಮನೆಯನು ಬೆಳಗುವನು. ಪ್ರಶ್ನೆ 4, ತಾಯಿ ಯಾವಾಗ ಜಗವನ್ನೇ ಮರೆಯುವಳು? ಉತ್ತರ: ತಾಯಿ ಮಗುವಿನ ನಗೆಯ ಮೊಗವನ್ನು ನೋಡುತ್ತಾ ಜಗವನ್ನೇ ಮರೆಯುವಳು. ಪ್ರಶ್ನೆ 5, ಜೋಗುಳ ಪದ್ಯ ಬರೆದ ಕವಿ ಯಾರು? ಉತ್ತರ: ಜೋಗುಳ ಪದ್ಯ ಬರೆದ ಕವಿಯ ಹೆಸರು ಪಳಕಳ ಸೀತಾರಾಮ ಭಟ್. ಕ್ವಶನ್ ನಂಬರ್ 3, ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ 2-3 ಸೆಂಟೆನ್ಸಸ್. ಪ್ರಶ್ನೆ 1, ತಾಯಿ ತನ್ನ ಕಂದಯ್ಯನ ಮೇಲೆ ಹೇಗೆ ಪ್ರೀತಿ ವಾತ್ಸಲ್ಯ ತೋರಿಸುವಳು? ಉತ್ತರ: ತಾಯಿ ತನ್ನ ಮಗುವನ್ನು ಬಿಗಿದಪ್ಪಿ ಮುದ್ದಿಸಿ ತಲೆಯ ಮೇಲೆ ಕೈಯಾಡಿಸಿ ಮಡಿಲಿನ ಮರೆಯಲಿ ಹಾಲನ್ನು ಉಣಿಸಿ ನೀನೇ ವಂಶದ ಬಳ್ಳಿ, ಮನೆಯ ಬೆಳಗುವ ಬೆಳ್ಳಿ ಎಂದು ಪ್ರೀತಿ ವಾತ್ಸಲ್ಯ ತೋರಿಸುವಳು. ಪ್ರಶ್ನೆ 2, ತಾಯಿ ತನ್ನ ಕಂದಯ್ಯನಿಗೆ ಹೇಳುವ ನೀತಿ ಮಾತುಗಳು ಏನು? ಉತ್ತರ: ತಾಯಿ ತನ್ನ ಕಂದಯ್ಯನಿಗೆ ಉತ್ತಮ ನಡೆ ನುಡಿ ಪಡೆದವನಾಗು, ನಿತ್ಯವೂ ದೇವನ ನೆನೆಯುತ್ತ ಬಾಗು, ನಾಡಿನ ಒಳಿತಿಗೆ ದುಡಿ, ನಿನ್ನ ಜೀವನ ಬೆಳಗಲಿ ನನ್ನ ಚಿನ್ನ ಎಂದು ತಾಯಿ ಕಂದಯ್ಯನಿಗೆ ಹೇಳುವ ನೀತಿ ಮಾತುಗಳು. ಕ್ವಶನ್ ನಂಬರ್ 4, ಈ ಕೆಳಗಿನ ಪದ್ಯದ ಸಾಲುಗಳನ್ನು ಪೂರ್ಣಗೊಳಿಸಿ. ಕಂಪ್ಲೀಟ್ ದ ಪೋಯಮ್. ಬಿಗಿದಪ್ಪಿ ಮುದ್ದಿಸಿ ಕುರುಳು ನೇವರಿಸಿ ಮಡಿಲಿನ ಮರೆಯಲಿ ಹಾಲನ್ನು ಉಣಿಸಿ ಮೆತ್ತನೆ ಹಾಸಿನ ತೊಟ್ಟಿಲೊಳಿರಿಸಿ ತೂಗುವೆ ಬೆಚ್ಚನೆ ಹೊದಿಕೆಯ ಹೊದಿಸಿ ಜೋ ಜೋ. ಕಂದಯ್ಯ ನೀನೇ ವಂಶದ ಬಳ್ಳಿ, ಮನವನು ಮನೆಯನು ಬೆಳಗುವ ಬೆಳ್ಳಿ, ನಗೆಯನು ಸೂಸುವ ನಿನ್ನಯ ಮೊಗವ ನೋಡುತ್ತ ಹರುಷದಿ ಮರೆವೆನು ಜಗವ ಜೋ ಜೋ. ಕ್ವಶನ್ ನಂಬರ್ 5, ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ. ಯೂಸ್ ಇನ್ ಯುವರ್ ಓನ್ ಸೆಂಟೆನ್ಸ್. ಸುಖದಲ್ಲಿ, ತಾಯಿಯ ಮಡಿಲಲ್ಲಿ ಮಗು ಸುಖದಲ್ಲಿ ನಿದ್ರಿಸುತ್ತದೆ. ನಗೆಯನು, ಮಗುವಿನ ನಗೆ ಮನೆಯ ತುಂಬ ಸಂತೋಷ ತರುವುದು. ಬೆಳಗಲಿ,
ತಾಯಿ ತನ್ನ ಮಗುವಿನ ಬಾಳು ಬೆಳಗಲಿ ಎಂದು ಹರಸುವಳು. ಒಳಿತಿಗೆ ಸೈನಿಕರು ದೇಶದ ಒಳಿತಿಗೆ ದುಡಿಯುತ್ತಾರೆ. ಮಾದರಿಯಂತೆ ಬರೆಯಿರಿ. ಮಾದರಿ: ಹಾಡು ಹಾಡುಗಾರ, ಕಥೆ ಕಥೆಗಾರ, ಆಡಳಿತ ಆಡಳಿತಗಾರ, ಮೋಸ ಮೋಸಗಾರ, ಬೇಸಾಯ ಬೇಸಾಯಗಾರ, ತಂತ್ರ ತಂತ್ರಗಾರ. Thanks for watching this video. If you like this video, please subscribe ಜ್ಞಾನರಾಶಿ ಚಾನಲ್. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್.